ಸರ್, ಈಗ ಕೋಟಿ ಕೋಟಿ ಹಾಕಿ ಸಿನಿಮಾ ಮಾಡೋದು ಜೊತೆಗೆ ಹಳೆ ಕಲಾವಿದರಿಗೆ ಅಂದರೆ ಹಿರಿಯ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ, ಅವಕಾಶ ಕೊಡಿ ಅನ್ನೋ ಒಂದು ಮಾತುಗಳನ್ನು ಕೂಡ ನೀವು ಹೇಳಿದ್ರಿ ಹಿಂದಿನ. ಹೌದೌದು. ಇಲ್ಲ, ಅದು ಸಿನಿಮಾದವ್ರನ್ನ ಕೇಳಬೇಕು. ಯಾಕೆ ಹಳಬರನ್ನ ಯಾಕೆ ಸಿನಿಮಾದಲ್ಲಿ ಅವಕಾಶ ಕೊಡ್ತಿಲ್ಲ ಅಂತ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದರ ಪ್ರಾಪ್ತಿ ಇರುತ್ತೆ. ಇವಾಗ ನಿಮ್ಮ ಮನೇಲಿ ಊಟ ಮಾಡಬೇಕು ಅಂತ ನನಗೆ ಪ್ರಾಪ್ತಿ ಇದ್ದರೆ ನಾನು ಖಂಡಿತ ಮಾಡ್ತೀನಿ, ಇರುತ್ತೆ ಅದು ಋಣ. ನಮಗೆ ಋಣ ಇಲ್ವಲ್ಲ, ನಮಗೆ ಋಣ ಇಲ್ಲ. ಅವರು ಅವಕಾಶ ಕೊಡಲಿಲ್ಲ ಅನ್ನೋದಕ್ಕೆ ನಮ್ಮ ತಪ್ಪು ಹೊರ್ಸೋಕ್ಕೆ ನಮಗೆ ಋಣ ಇಲ್ಲ ಅಂತ ಹೇಳ್ಕೊಂಬಿಡ್ಬೇಕಷ್ಟೆ. ಯಾಕೆಂದರೆ ಯಾವತ್ತೂ ಅಷ್ಟೇ ನಾವು ಇಷ್ಟು ವರ್ಷ ಆದಮೇಲೆ 1970 ನಾವು ಸಿನಿಮಾಗೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಇಲ್ಲ ಇಲ್ಲ, ಸಾಕು. ನಮ್ಮ ಚಿತ್ರರಂಗ, ನಮ್ಮ ರಂಗಭೂಮಿ ಇಲ್ಲಿ ತನಕ ಬೆಳೆಸಿ 75 ವರ್ಷಗಳ ಕಾಲ ಕಲಾವಿದನಾಗಿ ಮಾಡಿ ಇನ್ನೂ ಜನಗಳು ನಮ್ಮಲ್ಲಿ ಮನಸ್ಸಿನಲ್ಲಿ ಗುರುತಿಟ್ಕೊಂಡಿದ್ದಾರಲ್ಲ, ಅದೇ ಥರ ಸಿನಿಮಾ ರಂಗದವರು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಅನ್ನೋ ಬಗ್ಗೆ ಒಂದು ಒಳ್ಳೆಯ ಪ್ರೀತಿ ಗೌರವ ಇಟ್ಕೊಂಡಿದ್ದಾರಲ್ಲ, ಸಾಕು ಬಿಡಿ. ಅಂದರೆ ನಾವು ಸಾಕು, ಒಂದು ಮನುಷ್ಯನಿಗೆ ಸಾಕು ಅನ್ನೋ ತೃಪ್ತಿದಲ್ಲಿ ಒಂದು ಎಷ್ಟು ಸಂತೋಷ ಇರುತ್ತೆ. ಬೇಕು ಅನ್ನೋದಕ್ಕೆ ಬ್ರೇಕ್ಗಳೇ ಇಲ್ಲ ಅಲ್ವಾ. ಸಾಕು, ಇಷ್ಟರ ಮಟ್ಟಿಗೆ ಕೊಟ್ಟಿರಲ್ಲ. ಅಕಸ್ಮಾತ್ ಅವರೆಲ್ಲ ಮನಸ್ಸು ಮಾಡಿದ್ರೆ ನನಗೊಬ್ಬನಿಗೆಲ್ಲ ಹಳೆಯ ಕಲಾವಿದರಿದ್ದಾರೆ, ಅವರಿಗೆಲ್ಲ ಅವಕಾಶ ಕೊಟ್ಟರೆ ಮಾಡ್ತೀವಿ, ನಾವು ತಯಾರಾಗಿದ್ದೀವಿ. ನಾವು ಅಷ್ಟೇ, ಮನಸ್ಸು ನಿಮಗಿರ್ಬೇಕಷ್ಟೆ ಅಲ್ವಾ. ನಾವು ಕೇಳೋಕ್ಕಾಗತ್ತಾ? ಸರ್, ನಿಮ್ಮಂಗೆ ಸಾಕಷ್ಟು ಜನ ಹಿರಿಯ ಕಲಾವಿದರಿದ್ದಾರೆ. ಹೌದು, ಅವ್ರಿಗೆ ಅವಕಾಶ ಇಲ್ಲದೇ ಈಗ ಒಂದೊತ್ತು ಅಂದರೆ ಒಂದು ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಇಲ್ಲಲ್ಲ, ಒಂದು ಹೇಳಿ ಹೇಗೋ ಒಂಥರ ಜೀವನ ನಡೆಸ್ತಾನೆ ಇದ್ದಾರೆ, ಯಾರಿಗೂ ಏನು ತೊಂದರೆ ಏನಿಲ್ಲ. ಡಿಂಗರಿ ನಾಗರಾಜು ನನ್ನ ಬಾಲ್ಯ ಸ್ನೇಹಿತ. ಅವನು ಅನೇಕ 700, 800 ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಹೊನ್ನವಳ್ಳಿ ಕೃಷ್ಣ, ಮತ್ತು ಅವನು ಪಾಪ ಬ್ಯಾಂಕ್ ಜನಾರ್ದನ ಅವನಿಲ್ಲ, ಇತ್ತೀಚೆಗೆ ಪಾಪ ಅವನು ಹೋಗ್ಬಿಟ್ಟ. ಹಾಗೆ ನಮ್ಮ ಮಂದೀಪ್ ರಾಯ್, ಅವನು ಒಳ್ಳೆ ಕಲಾವಿದ, ಹೋಗ್ಬಿಟ್ಟ. ಇನ್ನು ಅನೇಕ ಬಿರಾದಾರ್ ಒಳ್ಳೆ ಕಲಾವಿದರು. ಅವನು ಅಂತಾರಾಷ್ಟ್ರೀಯ ಇದರಲ್ಲಿ ಅವ್ರಿಗೆ ಏನೋ ಒಂದು ಪ್ರಶಸ್ತಿ ಬಂದಿದೆ, ಅವರಿದ್ದಾರೆ. ಇನ್ನೂ ಅನೇಕ ಕಲಾವಿದರೆಲ್ಲ ಕೆಲವರಿದ್ದಾರೆ. ಅಂದರೆ ಹೇಳೋಕ್ಕಾಗದು, ಸಿಕ್ಕಿದವರು ಸೀರುಂಡೆ. ನೀವೆಲ್ಲ ಸ್ನೇಹಿತರನ್ನ ನೆನ್ಕೊಂಡ್ರಿ. ಬ್ಯಾಂಕ್ ಜನಾರ್ದನ್ ಅವರು, ಹೌದೌದು, ಅವರ ಜೊತೆಗಿನ ನಿಮ್ಮ ಸಾಕಷ್ಟು ಜರ್ನಿ ಇದೆ ಸಿನಿಮಾ ರಂಗದಲ್ಲಿ. ಸೊ ಆ ಒಂದೊಂದು ಜರ್ನಿ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಹೇಳೋದಾದರೆ ಸರ್? ನನಗೆ ಎಲ್ಲರೂ ಒಂದೇ. ಅದರಲ್ಲೂ ನಮ್ಮ ಡಿಂಗರಿ ನಾಗರಾಜ್ ಬಾಲ್ಯದ ಗೆಳೆಯ, ಸುಮಾರು ಒಂದು 65 ವರ್ಷದ ಸ್ನೇಹ ನಮಗೆ. 65 ವರ್ಷದ ಸ್ನೇಹ ನಮಗೆ. ಅವನು ಸಣ್ಣದಿನ ನಾವು ನಾಟಕ ಕಂಪ್ನಿ, ಗುಬ್ಬಿ ಕಂಪ್ನಿಲಿದ್ವಿ. ದೊಡ್ಡವನು ಆದಮೇಲೂ ನಾವು ಸಿನಿಮಾ ಕಂಪ್ನಿಗೆ ಬಂದ್ವಿ. ಅದೇ ಸ್ನೇಹ, ಅದೇ ಪ್ರೀತಿ, ಅದೇ ಇದು ಆಗಿದೆ. ಮತ್ತು ಇನ್ನು ಅದ ನಂತರ ನಾವು ಹೊನ್ನವಳ್ಳಿ ಕೃಷ್ಣ ಅವರೆಲ್ಲ ಆಮೇಲೆ ನಮಗೆ ಪರಿಚಯ ಆದರು. ಅವರು ಸಹಿತ ಸ್ವಲ್ಪ ನಮ್ಮ ಬಗ್ಗೆ ಒಳ್ಳೆ ಗೌರವ ಇದೆ, ಪ್ರೀತಿ ಇದೆ. ಜೊತೆಲಿ ಅಂದರೆ ನಾವೆಲ್ಲ ಯಾವತ್ತೂ ಸ್ನೇಹಜೀವಿ. ನಾವು ಯಾರನ್ನೇ ಇವತ್ತು ಯಾವತ್ತೇ ಆಗಲಿ, ನಾವು ಹೊರಗಡೆಯವ್ರು ಯಾರೇ ಆಗಲಿ ಸಹಿತ ಇವತ್ತು ನಾನು ಪ್ರೀತಿಸ್ತೀನಿ. ಅಂದರೆ ಮನುಷ್ಯನ ಪ್ರೀತಿಸಬೇಕು ಅಲ್ವಾ. ಮನುಷ್ಯನ ದ್ವೇಷ ಕಟ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಒಬ್ಬರದ್ದು ಒಂದೊಂದು ಗುಣ ಇರುತ್ತೆ, ನಾವು ಅನುಸರಿಸ್ಕೊಂಡು ಹೋಗಬೇಕು. ನಾವು ಜಗತ್ತಿಗೆ ಅನುಸರಿಸ್ಕೊಂಡು ಹೋಗಬೇಕು ಅಂತ ಜಗತ್ತು ನಮಗೆ ಅನುಸರಿಸ್ಕೊಂಡು ಹೋಗಲ್ಲ. ನಾವು ಅವರವರ ಒಂದು ಇದಕ್ಕೆ ಸ್ವಭಾವಕ್ಕೆ ತಕ್ಕಂತೆ ನಾವು ಚೆನ್ನಾಗಿದ್ದರೆ ನಮ್ಮಲ್ಲಿ ಒಂದು ಸಮಸ್ಯೆಗಳೇ ಬರಲ್ಲ. ಎಲ್ಲ ಚೆನ್ನಾಗಿದ್ದೀವಿ ನಾವು. ಇಡೀ ಚಿತ್ರರಂಗದ ಎಲ್ಲ ಆಗಿನ ಕಲಾವಿದರೇ ಆಗಲಿ, ಈಗಿನ ಕಲಾವಿದರೇ ಆಗಲಿ, ಯಾರೇ ಆಗಲಿ, ನಾವೆಲ್ಲ ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ಆ ಒಂದು ಸ್ನೇಹ ನಮಗೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ನಾವು. ಇನ್ನೂ ಸಹಿತ ಇಲ್ಲೊಂದು ಚಿತ್ರದಲ್ಲಿ ಪಾತ್ರ ಮಾಡ್ತಾಯಿದ್ದೀವಲ್ಲ, ಪುಣ್ಯ ಮಾಡಿದ್ದೀವಿ ನಾವು. ಎಂತೆಂಥ ಚಿತ್ರಗಳು, ವೆಂಕಟ ಸಂಕಟ, ರಮೇಶ್ ಅರವಿಂದ್ ಅವರು ಎಂಥ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ನಮಗೆ. ನಿಮಗೆ ಒಳ್ಳೆ ವಿಭಿನ್ನ ಪಾತ್ರ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಲ್ಲ ನೋಡಿ, ಒಂದು ಚಿತ್ರದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಗಂಡು ಕೊನೆಯವ್ರಿಗೆ ಹೆಣ್ಣಿನ ಪಾತ್ರ ಮಾಡಿದ್ದು ಕೇಳಿಲ್ಲ. ಅದನ್ನ ಮಾಡಿಸಿದ್ದಾರೆ ರಮೇಶ್ ಅರವಿಂದ್ ಅವರು. ನಮಗೆ ಅಜ್ಜಿ ಪಾತ್ರನ ಅದು ವಿಭಿನ್ನ. ನನಗೆ ಇವತ್ತು ಅಷ್ಟೇ ವಿಭಿನ್ನ ಪಾತ್ರಗಳು ಮಾಡೋದಕ್ಕೆ ಆಸೆ ಇದೆ.
ಅಂದರೆ ಅವಕಾಶ ಬರಬೇಕು. ಅವಕಾಶಗಳನ್ನು ನಾವು ಕೇಳೋದಕ್ಕಿಂತ ಅದಾಗಿ ಬರಬೇಕಲ್ವೇ. ಹೌದು. ಮತ್ತು ಸುಮಾರು ಚಿತ್ರಗಳಲ್ಲಿ ಒಂದೊಂದು ಥರದ ಸೀರಿಯಲ್ಗಳು ಸಹಿತ ಅನೇಕ ವಿಶೇಷವಾದ ಪಾತ್ರಗಳೆಲ್ಲ ಸಿಕ್ಕಿದೆ. ಇವತ್ತು ಭೂಮಿಗೆ ಬಂದ ಭಗವಂತ ಇರ್ಬೋದು, ಹಿಂದೆ ನಾನು ಇದು ಮಾಡಿದ್ದೆ, ಹೌದು, ಮಹಾನ್ ಮನೆಗುಳಿ ಅಂತ, ಅದೊಂದು ಸೀತಾಪತಿ ಸಿಟಿ ಲೈಫ್ ಅಂತ. ಇವತ್ತು ಸಹಿತ ಜನ ನೆನಪು ಮಾಡ್ಕೊತಾರೆ. ಅಂದರೆ ನೆನಪಿನಲ್ಲಿ ಉಳಿಯುವಂಥ ಪಾತ್ರಗಳೇ ನನಗೆ ಸಿಕ್ಕಿದ ಮೇಲೆ ನಾನು ಪುಣ್ಯವಂತ ಅಲ್ವೇ. ಇಷ್ಟರ ಮಟ್ಟಿಗೆ ಇದ್ರು ಬಂದರೂ ಏನೇ ಕಷ್ಟ ಬಂದರೂ ಸಹಿತ ಏನೇ ತೊಂದರೆ ಬಂದರೂ ಏನೂ ಇಲ್ದಂಗೆ ನಾವು ಚೆನ್ನಾಗಿದ್ದೀವಲ್ಲ, ನೋಡೋರ ಕಣ್ಣಿಗೆ ಬೆಳಗ್ಗೆ ಕೆಂಪಿಗೆ ಚೆನ್ನಾಗಿದ್ದೀವಲ್ಲ. ಅಂದರೆ ನಮ್ಮ ಚಿತ್ರರಂಗ ಆಗಲಿ, ಸಾಕಷ್ಟು ಅಭಿಮಾನಿ ಅನ್ನೋದಾತ್ರಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಗೌರವ ಕೊಟ್ಕೊಂಡಿದ್ದಾರಲ್ಲ. ನಾನು ನಿಜವಾಗ್ಲೂ ಪುಣ್ಯವಂತ, ನಿಜವಾಗ್ಲು ನನಗಿನ್ನ ಪುಣ್ಯವಂತ ಬೇರೆ ಯಾರಿದಾರೋ ಗೊತ್ತಿಲ್ಲ. ನನಗಂತೂ ತೃಪ್ತಿ ಇದೆ, ನನ್ನ ಲೈಫು ತೃಪ್ತಿ ಇದೆ ನನಗೆ. ಸರ್, ಈ ಅಜ್ಜಿ ಪಾತ್ರ ಅಂತ ಅಂದು ನಿಮಗೆ ಇವರು ರಮೇಶ್ ಅವರು, ಆದರೆ ಅವರೇ ಡೈರೆಕ್ಟರ್ ಆಗಿರ್ತಾರೆ. ಹೌದೌದು. ಸೊ ಹೇಳಿದಾಗ ಏನು ಅನಿಸುತ್ತೆ ಸರ್ ನಿಮ್ಗೆ? ಹೆಂಗೆ? ನನ್ನ ಭಾಳ ಖುಷಿ ಕೊಡ್ತು, ನನಗೆ ಭಾಳ ಖುಷಿ ಕೊಡ್ತು. ಮತ್ತು ಇವತ್ತು ಸಹಿತ ಜನ, ಎಷ್ಟೋ ಜನ ಅದನ್ನ ಒಂದು ಮಕ್ಕಳಿಂದ, ಅದು ಯಾವತ್ತಷ್ಟೇ ನರಸಿಂಹರಾಜುಗಳು ಹೇಳ್ತಿದ್ರು, ಫಸ್ಟು ಹಾಸ್ಯ ಕಲಾ ಅದನ್ನು ಮಕ್ಕಳು ಒಪ್ಪಿಟ್ರೆ ಎಲ್ಲರೂ ಒಪ್ಪಿಡ್ತಾರೆ ಅಂತ. ಆ ಪಾತ್ರ ಮಕ್ಕಳಿಂದ ಮುದುಕರವ್ರಿಗೂ ಒಪ್ಕೊಂಡಿದ್ದಾರೆ ಅಜ್ಜಿ ಪಾತ್ರನ. ಇವತ್ತು ಅದು ಟಿ ವಿಲಿ ಬಂದಾಗ ಮಕ್ಕಳು ನೋಡಿ ಹೇಳಿ, ಆ ಚಿತ್ರ ಬಂದಾಗ ಮಕ್ಕಳು ಹುಟ್ಟಿರಲ್ಲ, ಈಗ ಹುಟ್ಟಿರೋದು ಆ ಟಿ ವಿಲಿ ನೋಡ್ಬಿಟ್ಟು ನಾನು ನೋಡಿದ ತಕ್ಷಣ ನಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾರೆ. ಅಂದರೆ ಆ ಪಾತ್ರ ಅವ್ರ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಅಂದರೆ ನಮಗಂಥ ಅವಕಾಶಗಳು ಕೊಟ್ಟಿದ್ದಾರೆ ನಮ್ಮ ಚಿತ್ರರಂಗನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು. ಇನ್ನೂ ಒಂದು ನಿಮ್ಮ ವಿಶೇಷವಾದ ಧ್ವನಿ ಇದು ಮಾಡ್ತಿರಲ್ಲ, ಅದು ಆಟೋಮೆಟಿಕ್ಕಾಗಿ ಹೊತ್ತು ಮೊದಲು ದಿನೇಶ್ ಅವ್ರು ಮಾಡ್ತಾಯಿದ್ರು. ಜಯ ಆಂಜನೇಯ, ಅವ್ರು ದಿನೇಶ್ ಅವ್ರದ್ದು ಧ್ವನಿ ಏನೋ ನೀನು ಭಾಳ ಮಾತಾಡ್ತೀಯ ನೀನು, ನಾನು ಯಾರು ಗೊತ್ತೇನೋ, ನಾನು ಆಂಜನೇಯ, ಅವರ ಧ್ವನಿ ಇತ್ತು. ಅವ್ರನ್ನ ಇಮಿಟೇಟ್ ಮಾಡಿ ನಿಮ್ಮ ನನಗೆ ಅವ್ರು ಅಂದಾಗ ಸರಿ ನಾನು ಸುಮ್ಮನೆ ಯಾವಲ್ಲ ಅಂದ್ಕೊಂಡು ಒಂದು ಸರಿ ಯಾವಲ್ಲ ಸೀರಿಯಲ್ಗೆ ಒಂದು ಸರಿ ನಾನು ಅಂತಂದೆ, ಚೆನ್ನಾಗಿದೆ ಮಾಡಿ ಸರ್ ಅಂದರು. ಸಿನಿಮಾದಲ್ಲೂ ಅದನ್ನು ನಾನು ಕೆಲವು ಪಾತ್ರಗಳಲ್ಲಿ ಕೇಳ್ತಾರೆ ಮಾಡಿದ್ದು. ಮೊನ್ನೆ ಯಾವುದೊಂದು ಚಿತ್ರ ಯಾವುದೋ ಅಂದರೆ ಕಮಲಾ ಶ್ರೀದೇವಿ ಚಿತ್ರಗಳಲ್ಲಿ ಸರಿ, ಅದರಲ್ಲೂ ನಾನು ಇದು ಒಂದು ಯಾರು ವಾಚ್ಮ್ಯಾನ್ ಕ್ಯಾರೆಕ್ಟ್ರು, ಒಬ್ಬನ ಹುಡುಗಿನ ಎಲ್ಲ ಇದು ಮಾಡಿ ಸಪ್ಲೈ ಮಾಡ್ತಿರ್ತಾರೆ. ನಾನು ಆ ಹುಡುಗಿ ಹತ್ರ ಹೋಗ್ಬೇಕು, ಆ ಮುದುಕ ವಯಸ್ಸು, ನಾನು ಆ ದುಡ್ಡು ಕೊಟ್ಟು ಹೋಗ್ತೀನಿ. ಅದು ಹೇಗೆ ಅಂತ ಕೇಳೋದಕ್ಕೆ ಅನ್ಬೇಕಲ್ಲ, ಅದು ಆ ಹುಡುಗಿ ಹೇಗೆ ಅಂದರೆ ಅವೆಲ್ಲ ನಾವು ವರ್ಕೌಟ್ ಆಗಿದೆ. ಅದನ್ನು ನನಗೆ ಗೊತ್ತಿದ್ದನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಅದೊಂದೇನೋ ಒಂದು ಇಂಟ್ರೆಸ್ಟ್ ಆಗಿದೆ, ಅದು ಮಾಡ್ತೀನಿ. ನಾನು ಒಂದೊಂದು ಸತಿ ಕೆಲವು ಪಾತ್ರಗಳೇ ಮಾಡಲ್ಲ, ನಾನು ಗಂಭೀರವಾದ ಪಾತ್ರಗಳಿಗೆ ಮಾತ್ರ ಮಾಡೋದಿಲ್ಲ ನಾನು. ಯಾಕೆಂದರೆ ಇವತ್ತು ಸಹಿತ ನಾನು ಕೇಳ್ಕೊತೀನಿ ಪಾತ್ರಗಳು ಹೇಗಿರಬೇಕು, ಆ ಪಾತ್ರಕ್ಕೆ ನಾನು ಅವ್ರು ಚರ್ಚೆ ಮಾಡ್ತೀನಿ. ನಮಗೇನೋ ಚಿಕ್ಕ ನಿರ್ದೇಶಕರ ಸಹಿತ ಸರಿ ಹೀಗಿದ್ದರೆ ಚೆನ್ನಾಗಿರುತ್ತಾ, ನೀವು ಹೇಳಿದ್ದು ಹೆಂಗಿರುತ್ತೆ ಹೇಳಿ ಸರ್ ಅಂತ ನಾವು ಇದು ಮಾಡ್ತೀನಿ. ಯಾಕೆಂದರೆ ಅಲ್ಲಿ ನಾನು ಸೀನಿಯರು, ನಾನು ಮಾಡಿದ್ದೆ ಸರಿ ಅಂತ ನಾನು ಖಂಡಿತ ಹೇಳಲ್ಲ. ಇವತ್ತು ಚಿಕ್ಕ ಹುಡುಗ ಬಂದರೂ ಸಹಿತ ಅವ್ರ ಮುಂದೆ ನಾನು ಶಿಷ್ಯನೇ. ಚಿಕ್ಕ ಹುಡುಗ ನಿರ್ದೇಶಕ ಬಂದರೂ ಸಹ ಅವ್ರ ಮುಂದೆ ನಾನು ಶಿಷ್ಯ. ಇವತ್ತಿಗೂ ಕೂಡ ಒಂದು ಸಿನಿಮಾದ ನಿರ್ದೇಶಕ ಅಂದರೆ ಅವನ್ನ ನಾವಿಕಗೆ ಹೋಲಿಸ್ತೀವಿ. ಹೌದೌದು, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೋಲಿಸ್ತೀವಿ. ನಾವು ಹಿಂದಿನ ಕಾಲದಲ್ಲೂ ಅಷ್ಟೇ ನಮ್ಮ ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತೀವಿ. ಅಣ್ಣವ್ರು ಆ ಮಾತನ್ನ ಅಣ್ಣವ್ರು ಹೇಳಿದ್ದಾರೆ ಸರ್. ಅದು ರಂಗಭೂಮಿಯ ಎಲ್ಲ ಕಲಾವಿದರು ಹೇಳೋದು ಅದೇ. ಹೌದು ಸರ್, ರಂಗಭೂಮಿಯ ಮಾಲೀಕರನ್ನ ಅನ್ನದಾತರು ಅಂತಿದ್ವಿ. ಹಾಗೆ ಸಿನಿಮಾದಲ್ಲಿ ಅವಕಾಶ ಕೊಡೋ ನಿರ್ಮಾಪಕರು ಸಹಿತ ನಾವು ಅನ್ನದಾತರು ಅಂತ ಹೇಳ್ತೀವಿ ನಾವು, ಅಲ್ವಾ? ಅದೇ ಥರ ನಾವು ಇವರು ಅಷ್ಟೇ, ನಾವು ಯಾವನ್ನ ಡೈರೆಕ್ಟ್ರಲ್ಲ ಅವ್ರನ್ನ ನಾವು ಒಂದು ಗುರುಗಳು ಅಂತ ಬರಸ್ತನ ಭಾವನೆ ತಪ್ಪು. ನಾನು ಅಷ್ಟೇ ಇವತ್ತು ಎಲ್ಲ ಕಡೆ ಹೋದಾಗ ಹೇಳ್ತೀನಿ, ಆ ಪಾತ್ರ ಚೆನ್ನಾಗಿತ್ತ ಎಂದಂತ ಕೇಳ್ತಾರೆ. ಏನಿಲ್ಲ,
ನಾನು ನಿರ್ದೇಶಕರ ಕೈ ಕೂಸು, ನಿರ್ದೇಶಕರ ಕೈ ಕೂಸು. ಅವ್ರು ನಗು ಅಂದರೆ ನಗ್ತೀನಿ, ಅಳು ಅಂದರೆ ಅಳ್ತೀನಿ, ಕುಣಿದ ಅಂದರೆ ಕುಣಿತೀನಿ ಅಷ್ಟೇ. ಅವ್ರು ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ನನಗೇನು ಜೊತೆಗೆ ಏನೋ ಚೂರು ಸ್ವಲ್ಪ ಬುದ್ಧಿ ಸೇರಿಸ್ತೀನಿ, ನಾನು ಕಲ್ತಿದ್ದ ಬುದ್ಧಿ ಸೇರಿಸ್ತೀನಿ. ನಾನೇನು ಅಷ್ಟು ದೊಡ್ಡ ನಟ ಅಲ್ಲ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಇವತ್ತು ಅಷ್ಟೇ ನಾನು ನಟ ಅಂತಲೇ ತಿಳ್ಕೊಂಡಿಲ್ಲ. ನಾನು ಕ್ಯಾಮ್ರಾ ಮುಂದೆ ಬಂದ ನಾನು ಅಷ್ಟೇ ಪಾತ್ರ ಮಾಡ್ತೀನಿ. ಹೊರಗಡೆ ನನಗೆ ಎಷ್ಟೋ ಅಭಿಮಾನಿಗಳು ಸಿಗ್ತಾರೆ. ಏನು ಸರ್ ಸಿನಿಮಾದಲ್ಲಿ ಒಂಥರ ಇರ್ತಾರೆ, ಇಲ್ಲಿ ಒಂಥರ ಇರುತ್ತೆ ಅಂತಾರೆ. ಅದು ಸಿನಿಮಾ ನಟನೆ, ಇದು ಸಹಜತೆ. ಕ್ಯಾಮ್ರಾ ಮುಂದೆ ಬಂದರೆ ನಟನೆ, ಹೊರಗಡೆ ಬಂದಾಗ ಇದು. ಅಲ್ಲಿ ನನ್ನ ಇವು ಕೆಲವು ವರ್ಷಗಳಿಂದ ಒಂದು ಶೂಟಿಂಗ್ ನಡೀತಿತ್ತು. ಒಂದು ರೋಡ್ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಂಗಡಿ ಶೂಟಿಂಗ್ ನಡೀತಿತ್ತು. ಅಂಗಡಿ ಹೊರಗಡೆ ಒಂದು ಮೋರಲ್ಲಿ ಆಗೈತಿದ್ದ, ಯಾರು ಕಾರ್ಪೊರೇಷನ್ ಯಾರು ಆಗೈತಿದ್ದ. ನನಗೆ ಅಲ್ಲಿ ಒಳಗಡೆ ಶೆಕೆ ಅಂದ್ಬಿಟ್ಟು ಹೊರಗಡೆ ಬಂದೆ. ನಾನು ನೋಡಿದ್ಬಿಟ್ಟು ಸಾರ್ ಉಮೇಶಣ್ಣ ಅಂತಂದ್ರೆ ನಮಸ್ಕಾರ. ಉಮೇಶಣ್ಣ ಅಂತ ಕೈ ಕೊಡೋಕೆ ಬಂದರು. ನಾನು ಕೈ ಕೊಡೋಕೆ ಹೋದೆ. ಪಾಪ ಅವ್ನು ಮೋರಿಲಿ ಹರಿತಿದ್ದ ಕೈಯೆಲ್ಲ ಕೇಳಿದ್ರು. ಬೇಡಿ ಸರ್, ಕೈಗೆಲ್ಲ ಕೆಸರಾಗಿದೆ. ಕೈ ಕೊಳೆ ಆಗಿದ್ರೇ ಮನಸ್ಸು ಚೆನ್ನಾಗಿದೆ ಆ ಕೊಡೆಯ ಅಂತಂದೆ. ಕೈ ಕೊಳೆ ಆದರೆ ಏನು ಪರವಾಗಿಲ್ಲ, ಮನಸ್ಸು ಕ್ಲಿಯರ್ ಆಗಿದೆಯಲ್ಲ. ಇಲ್ಲದೇ ಇದ್ರೆ ಅವ್ನು ನಾನು ಪ್ರೀತಿಸ್ತಿದ್ದ. ಆ ಥರ ಯಾರನ್ನೇ ಆಗಲಿ ನಾವು ಪ್ರೀತಿಸ್ಬೇಕಲ್ವ. ಇವತ್ತು ಆಟೋದವರೇ ಆಗಲಿ, ಬೀದಿಯಲ್ಲಿ ಯಾವುದು ಹೋಟ್ಲಲ್ಲಿ ಹೋದರೆ ಆ ಹುಡುಗರನ್ನೇ ಆಗಲಿ, ಯಾರೇ ಸಿಕ್ಕಲಿ ಅಂದರೆ ಎಷ್ಟೋ ವರ್ಷದ ಪರಿಚಯ ಇರೋವನಾಗೆ ನಾನು ಎಲ್ಲರ ಹತ್ರನೂ ಮಾತಾಡ್ತೀನಿ. ಯಾಕೆಂದರೆ ಅವ್ರು ನಮ್ಮನ್ನ ಯಾಕೆ ಮಾತಾಡ್ಸ್ತಾರೆ? ನಾನೇನು ದೊಡ್ಡ ವಿದ್ಯಾವಂತನ ಏನೂ ಇಲ್ಲ, ದೊಡ್ಡ ಶ್ರೀಮಂತನ ಅಲ್ಲ, ದೊಡ್ಡ ಮಹಾರಾಜನ ಏನೂ ಇಲ್ಲ. ನಾನೊಬ್ಬ ಸಾಮಾನ್ಯ ಕಲಾವಿದ. ನನ್ನ ಮೇಲೆ ನನ್ನ ಪಾತ್ರ ನೋಡಿ ಮೆಚ್ಚಿ ಪ್ರೀತಿಯಿಂದ ಮಾತಾಡ್ಸ್ತಾರಲ್ಲ, ಆ ಪ್ರೀತಿಗೆ ಎಷ್ಟು ಬೆಲೆ ಕೊಟ್ಟರು ಸಾಲದು ಅಲ್ವೇ.